ಈ ಮಣ್ಣಲ್ಲಿ ನಮಗೆ ಆಶ್ರಯ, ಅನ್ನ, ವಿದ್ಯೆ, ಬೆಳಕು, ಆರೋಗ್ಯ ಕೊಟ್ಟಂತಹ ವಂಶ ಯಾವ್ದಾದ್ರು ಇದ್ರೆ ಅದು ಯದುವಂಶ. ಹೆಂಗೆ ಕನ್ನಂಬಾಡಿ ಕಟ್ಟಿದ್ರು, ಮನೆಯಲ್ಲಿರೋ ಒಡವೆನ ತಗೊಂಡೋಗಿ ದೂರದ ಮುಂಬೈನಲ್ಲಿ ಮಾರಿ ಬ್ರಿಟಿಷ್ ಸಾಮ್ರಾಜ್ಯದವರು ಪರವಾನಗಿ ಕೊಡದಲ್ಲಿ ಇದ್ರು ಹೋರಾಟ ಮಾಡಿ ನಾನು ಕಟ್ಟಿಸ್ತೀನಿ ಅಂತಂತ ಮಹಾನುಭಾವ ಯಾರು ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರೇನಾದ್ರೂ ಇವತ್ತು ಕನ್ನಂಬಾಡಿ ಕಟ್ಟಿಸಿ ಬಂಗಾರ ದೊಡ್ಡಿ ಕಾಲುವೆ ಒಳಗೆ ನೀರು ಹಾಯಿಸ್ತಲೇ ಹೋಗಿದ್ದಿದ್ರೆ ನಾವೆಲ್ಲ ಏನಾಗಿರ್ತಿದ್ವಿ ಕಂದ. ಇವತ್ನವರೆಗೂ ನಾವು ಹೊಗೆ ಸೊಪ್ಪು ಬೆಳ್ಕೊಂಡು ಬದುಕ್ತಾ ಇದ್ವಿ ಅಂತ ನಮ್ಮ ತಾಯಿ, ನಮ್ಮ ದೊಡ್ಡಮ್ಮ ಹೇಳಿದ್ದನ್ನು ಕೇಳಿದ್ವಿ. ಇವತ್ತೇನಾದ್ರೂ ನಾವು ಸಣ್ಣಕ್ಕೆ ಅನ್ನ ಊಟ ಮಾಡ್ತೀವಿ ಅಂದ್ರೆ ಅದು ಯದುವಂಶದವರು ಕೊಟ್ಟ ಭಿಕ್ಷೆ. ಆ ಅನ್ನನ ನಾವು ಯಾವತ್ತೂ ಮರೆಯಲ್ಲ. ಹಂಗಾಗಿ ಇವತ್ತೇನಾದ್ರೂ ಈ ದೇಹ ಬೆಳೆದು ನಿಂತಿದೆ ಅಂದ್ರೆ ಅದಕ್ಕೆ ಯದುವಂಶದವರು ಕೊಟ್ಟ ಭಿಕ್ಷೆ ಅಂತ